ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಗೋಚರವಾಗಿದೆ. ದಿವ್ಯ ಜ್ಯೋತಿಯನ್ನ ಲಕ್ಷಾಂತರ ಭಕ್ತಗಣ ದರ್ಶನ ಪಡೆದಿದ್ದಾರೆ. ಪೊನ್ನಂಬಲ ಕಾಡುವಿನ 3 ಬಾರಿ ಜ್ಯೋತಿ ದರ್ಶನವಾಗಿದೆ. ಬೆಟ್ಟದಲ್ಲಿ ಮೊಳಗಿದೆ. ಶರಣಮ್ಮಯ್ಯಪ್ಪ ಘೋಷಣೆ ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ನೀಡಿದ್ದಾರೆ. 2,79,297 ಜನರು ಜ್ಯೋತಿ ವೀಕ್ಷಣೆಗೆ ಆಗಮಿಸಿದ್ರು. ಸನ್ನಿಧಿಯಲ್ಲಿ 40,000 ಜನರಿಗೆ ಮಾತ್ರ ಅವಕಾಶವನ್ನು ಪೊಲೀಸರು ಕೊಟ್ಟಿದ್ರು. 1,500 ಪೊಲೀಸ್ ಸಿಬ್ಬಂದಿ, 20 ಡಿವೈಎಸ್ಪಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ಕೇರಳ ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಈ ಮಾಹಿತಿ ಸಿಕ್ಕಿದೆ. ಜ್ಯೋತಿ ಗೋಚರ ಆಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ದಿವ್ಯ ಜ್ಯೋತಿ ದರ್ಶನವನ್ನು ಲಕ್ಷಾಂತರ ಭಕ್ತಗಣ ಪಡೆದಿದ್ದಾರೆ. ಪೊನ್ನಂಬಲಮೇಡುವಿನಲ್ಲಿ 3 ಬಾರಿ ಜ್ಯೋತಿ ದರ್ಶನ ಆಗಿದೆ. ದಿವ್ಯ ಜ್ಯೋತಿಯನ್ನು ಕಣ್ತುಂಬಿಕೊಳ್ಬೇಕು ಅಂತೇಳಿ ರಾಜ್ಯದ ಮೂಲೆ ಮೂಲೆಯಿಂದ ಶಬರಿಮಲೆಗೆ ಭಕ್ತರು ಆಗಮಿಸ್ತಾರೆ. ಬೆಟ್ಟದಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಘೋಷಣೆ ಮೊಳಗಿದೆ. ಗಮನಿಸ್ತಾ ಇರ್ಬೋದು ನೀವು ಕೂಡ ಜ್ಯೋತಿಯ ದೃಶ್ಯಾವಳಿಗಳನ್ನು. ಪರಮ ಪುಣ್ಯ ಜ್ಯೋತಿಯ ದರ್ಶನ ಮಾಡಬೇಕು ಅಂತೇಳಿ ಅಯ್ಯಪ್ಪ ಮಾಲಾಧಾರಿಗಳು ಮಾಲೆಯನ್ನು ಧರಿಸಿ ವ್ರತವನ್ನು ಪಾಲಿಸಿ ಶಬರಿಮಲೆಗೆ ಹೋಗ್ತಾರೆ. ಕಲ್ಲು ಮುಳ್ಳಿನ ಹಾದಿಯದು. ಎಲ್ಲವನ್ನ ನೋಡಬೇಕು ಅಂತೇಳಿದರೆ ಎಲ್ಲವನ್ನ ದಾಟಿ ನಾನು ಅಯ್ಯಪ್ಪನ ನೋಡಬೇಕು, ಮಕರ ಜ್ಯೋತಿಯ ದಿವ್ಯ ದರ್ಶನವನ್ನು ಪಡಿಬೇಕು ಅಂತ ಹೋಗ್ತಾರೆ. ಪುಣ್ಯ ಜ್ಯೋತಿಯ ದರ್ಶನವಾಗಿದೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನದಲ್ಲಿ. ಗಮನಿಸ್ತಾ ಹೋಗುವುದಾದರೆ ಜ್ಯೋತಿಯ ದರ್ಶನವನ್ನು ಸಾಕಷ್ಟು ಭಕ್ತರು ಪಡೆದಿದ್ದಾರೆ ಎನ್ನುವಂಥದ್ದಾಗಿ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ. 1,500 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿತ್ತು. 20 ಡಿವೈಎಸ್ಪಿಯಿಂದ ಭದ್ರತೆಯನ್ನು ಒದಗಿಸಲಾಗಿತ್ತು. ಜ್ಯೋತಿ ನೋಡೋಕೆ ಶಿವಾಲಯದಲ್ಲಿ ಜನರಿಗೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು. ಕೇರಳ ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಈ ಮಾಹಿತಿ ಸಿಕ್ಕಿದೆ. 1,500 ಪೊಲೀಸ್ ಸಿಬ್ಬಂದಿ, 20 ಡಿವೈಎಸ್ಪಿಯಿಂದ ಭದ್ರತೆಯನ್ನು ಒದಗಿಸಲಾಗಿತ್ತು. ಸನ್ನಿಧಿಯಲ್ಲಿ 40 ಜನರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿತ್ತು. 2,79,297 ಜನರು ಜ್ಯೋತಿಯನ್ನು ವೀಕ್ಷಣೆ ಮಾಡೋಕೆ ಆಗಮಿಸಿದರು. 1,500 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿತ್ತು. 20 ಡಿವೈಎಸ್ಪಿಗಳಿಂದ ಭದ್ರತೆಯನ್ನು ನೀಡಲಾಗಿತ್ತು. ಇದೆಲ್ಲದರ ನಡುವೆ ಪರಮ ಪುಣ್ಯ ಜ್ಯೋತಿಯ ದರ್ಶನವನ್ನು ಪಡೆದಿದ್ದಾರೆ ಅಯ್ಯಪ್ಪ ಭಕ್ತಾದಿಗಳು. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಜ್ಯೋತಿಯ ದರ್ಶನವಾಗಿದೆ. ಒಂದು ಕಡೆಯಲ್ಲಿ ಇದೇ ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಾರೆ. ಮಾಲೆಯನ್ನು ಧರಿಸಿ ವ್ರತವನ್ನು ಪಾಲಿಸಿ ಅಯ್ಯಪ್ಪನನ್ನು ಸ್ಮರಣೆ ಮಾಡಿ ದಿನನಿತ್ಯವೂ ಅಯ್ಯಪ್ಪನಿಗೆ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಿ ಕಲ್ಲು ಮುಳ್ಳು ಹಾದಿಯನ್ನು ದಾಟಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯನ್ನು ನೋಡೋಕೆ ಕಲ್ಲು ಮುಳ್ಳಿನ ಹಾದಿಯನ್ನು ದಾಟಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡಿತಾರೆ. ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ನೀಡಿದ್ದಾರೆ. ಗಮನಿಸ್ತಾ ಇರ್ಬೋದು ಪೊನ್ನಂಬಲಮೇಡುವಿನಲ್ಲಿ 3 ಬಾರಿ ಜ್ಯೋತಿ ದರ್ಶನ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಂತರಾಮಯ್ಯ, ಗಮನಿಸ್ತಾ ಇದ್ವಿ ಪರಮ ಪುಣ್ಯ ಜ್ಯೋತಿಯನ್ನು ನೀಡಬೇಕು ಅಂತೇಳಿ ದೇಶದ ಮೂಲೆ ಮೂಲೆಯಿಂದ ಸಾಕಷ್ಟು ಜನ ಭಕ್ತರು ಮಾಲೆಯನ್ನು ಧರಿಸಿ ವ್ರತವನ್ನು ಪಾಲಿಸಿ ಶಬರಿಮಲೆಗೆ ಹೋಗ್ತಾರೆ. ಕಲ್ಲು ಮುಳ್ಳಿನ ಹಾದಿ. ಈ ಬಾರಿ ಎಷ್ಟು ಜನರು ದಿವ್ಯ ಜ್ಯೋತಿಯ ದರ್ಶನವನ್ನು ಪಡೆದಿದ್ದಾರೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ? ಸಂಪತ್, ಏನಂದ್ರೆ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಏನು ಮಕರ ಜ್ಯೋತಿ ಈಗಷ್ಟೇ ಏನು ಕೆಲವೇ ಕ್ಷಣಗಳ ಹಿಂದೆ ಮಕರ ಜ್ಯೋತಿ 3 ಬಾರಿ ಕಾಣುವುದರ ಮುಖಾಂತರ ಏನು ಲಕ್ಷಾಂತರ ಜನ ಭಕ್ತರು ದೇಶಾದ್ಯಂತ ಏನು ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ಒಂದು ಸನ್ನಿಧಿಯಲ್ಲಿ ಏನು ಕಾತುರದಿಂದ ಕಾಯ್ತಾ ಇದ್ರು ಅಂತಹ ಒಂದು ಕಣ್ತುಂಬಿಕೊಳ್ಳುವಂತ ಒಂದು ಸನ್ನಿವೇಶಕ್ಕಾಗಿ ಆ ಒಂದು ಸನ್ನಿವೇಶ ಕೆಲವೇ ಕ್ಷಣಗಳಲ್ಲಿ ಎಲ್ಲರ ಒಂದು ಎಲ್ಲ ಭಕ್ತಾದಿಗಳ ಲಕ್ಷಾಂತರ ಭಕ್ತಾದಿಗಳ ಸಮಕ್ಷಮದಲ್ಲಿ ಮಕರ ಜ್ಯೋತಿಯ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ಅಂದ್ರೆ ಅಯ್ಯಪ್ಪ ಸ್ವಾಮಿನೇ ಆ ಮಕರ ಜ್ಯೋತಿಯ ರೂಪದಲ್ಲಿ ಕಾಣ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಲಕ್ಷಾಂತರ ಜನ ಭಕ್ತರಿಗೆ ದರ್ಶನವನ್ನ ಅಯ್ಯಪ್ಪ ಕೊಟ್ಟಿದ್ದಾನೆ. ಅಲ್ಲಿ ಕೇಳ್ಬಂದಂತ ಏನು ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ಒಂದು ಆ ಶಬ್ದದ ಮುಖಾಂತರ ಆ ಒಂದು ನಾಮದ ಮುಖಾಂತರವಾಗಿ ಅಯ್ಯಪ್ಪನ ಒಂದು ದರ್ಶನವನ್ನ ಪಡೆಯೋದ್ರ ಮುಖಾಂತರವಾಗಿ ಲಕ್ಷಾಂತರ ಜನದ ಭಕ್ತರು ಅಯ್ಯಪ್ಪನ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಏನು
ಅಯ್ಯಪ್ಪನ ದೇವಸ್ಥಾನದ ವಿರುದ್ಧ ದಿಕ್ಕಿನಲ್ಲಿ ಇರುವಂತಹ ಪನ್ನಂಬೇಳು ಬೆಟ್ಟದಿಂದ ಕರೆಕ್ಟ್ ಆಗಿ ಏನು 7 ಗಂಟೆಗೆ ಆ ಒಂದು ಜ್ಯೋತಿ ದರ್ಶನವನ್ನ ಕೊಡ್ತು. ಇದು ಪ್ರತಿ ಸಂಕ್ರಮಣ ಅಂದ್ರೆ ಸಂಕ್ರಾಂತಿಯ ದಿನದಂದು ಈ ಒಂದು ಜ್ಯೋತಿಯ ದರ್ಶನವನ್ನ ಪಡಿಬೇಕು, ಆ ಮುಖಾಂತರವಾಗಿ ಆ ಒಂದು ಅಯ್ಯಪ್ಪನ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಅನ್ನೋದು ಕೋಟ್ಯಾಂತರ ಜನ ಏನು ಅಭಿಮಾನಿಗಳ ಮತ್ತು ಭಕ್ತರ ಒಂದು ಅಭಿಲಾಷೆ. ಆ ಪ್ರಕಾರವಾಗಿ ಸತತ 2 ತಿಂಗಳಿಂದ ಕಠಿಣವಾಗಿರುವಂತಹ ರಥ ಆಚರಣೆಗಳನ್ನ ಮಾಡುವುದರ ಮುಖಾಂತರವಾಗಿ ಅಯ್ಯಪ್ಪನಿಗೆ ಒಂದು ಹರಕೆಯನ್ನ ಹೊರುವಂತದ್ದು ವಾಡಿಕೆ. ಆ ಪ್ರಕಾರವಾಗಿ ಕರ್ನಾಟಕ ಸೇರಿದಂತೆ ಎಲ್ಲ ಏನು ಒಂದು ಇಡೀ ದೇಶದಾದ್ಯಂತ ಎಲ್ಲರೂ ಕೂಡ ಅಯ್ಯಪ್ಪನ ದರ್ಶನಕ್ಕೆ ಕೇರಳಕ್ಕೆ ಹೋಗುವಂತದ್ದು, ದರ್ಶನವನ್ನ ಪಡೆಯುವಂತದ್ದು ಇದು ಒಂದು ವಾಡಿಕೆ. ಏನು ಅಂತಹ ಒಂದು ಚಳಿಯಲ್ಲೂ ಕೂಡ ಆ ಸಂಕ್ರಮಣ ದಿನದಲ್ಲಿ ಹೋಗಿ ಆ ಒಂದು ಏನು ಅಯ್ಯಪ್ಪನ ದರ್ಶನ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಈ ಒಂದು ಏನು ರಥ ಆಚರಣೆ ನಡ್ಕೊಂಡು ಬರ್ತಾ ಇರುವಂತದ್ದು ಒಂದು ಇತಿಹಾಸ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸುಮಾರು ಲಕ್ಷಾಂತರ ಜನರು ದರ್ಶನವನ್ನ ಪಡೆದರೆ ಆ ಮುಖಾಂತರವಾಗಿ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ಸಂಪತ್, ಥ್ಯಾಂಕ್ ಯು ಅನಂತರಾಮಯ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಗೋಚರವಾಗಿದೆ. ದಿವ್ಯ ಜ್ಯೋತಿ ದರ್ಶನವನ್ನ ಲಕ್ಷಾಂತರ ಭಕ್ತ ಗಣ ಅಯ್ಯಪ್ಪ ಮಾಲಾಧಾರಿಗಳು ಪಡೆದುಕೊಂಡಿದ್ದಾರೆ. ಪೊನ್ನಂಬಲಮೇಡುವಿನಲ್ಲಿ 3 ಬಾರಿ ಜ್ಯೋತಿ ದರ್ಶನ. ಸರ್ವಾಭರಣಗಳಣಿഞ്ഞു വിളങ്ങി നിൽക്കുന്ന അയ്യപ്പ ಬಲಮೇಡುವಿನ ಬೆಟ್ಟದಲ್ಲಿ ಸ್ವಾಮಿಯೇ ಶರಣಮ್ಮಯ್ಯಪ್ಪ കർപ്പൂര ദീപങ്ങൾ ಪೂರ್ವ ദിവ്യപ്രഭ ചൊരിയുന്ന ನಾಮಘೋಷ ಮೊಳಗಿದೆ. ಜ್ಯೋತಿ ರೂಪದಲ್ಲಿ ಸ್ವಾಮಿ ಅಯ್ಯಪ್ಪ ದರ್ಶನವನ್ನ ನೀಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.